Hello everyone, welcome back to this session of Strength of Material. My name is Abdul Aziz, lecturer in Mechanical Engineering, Government Polytechnic, Devadurga. Now, in the last session, we discussed about the introduction of strength of material, stress, definition of the stress, definition of the strain, types of loadings, different types of stress and different types of strain. In this session, we are going to cover the following topics. First one is Hooke's law and the assumptions of the Hooke's law, then Poisson's ratio, okay, then the different values of Poisson's ratio for different material, volumetric strain and the mathematical derivation of volumetric strain, and elastic constants. In the elastic constants, Young's modulus or modulus of elasticity, bulk modulus, modulus of rigidity, and the relation between Young's modulus and bulk modulus, and Young's modulus and modulus of rigidity, and finally the relation between modulus of elasticity, modulus of rigidity, and bulk modulus. Now we will start the session. First, we will look about the Hooke's law. Okay. Before starting the Hooke's law, we'll first let you know the different assumption made in the Hooke's law. What are the different types of assumption that have made in the Hooke's law? See, these are the assumption. The first one, chemical composition is constant throughout the material. See, ಏನಪ್ಪ ಅಂತಂದರೆ ಯಾವ ಮಟೀರಿಯಲ್ ನಾವು ಯೂಸ್ ಮಾಡ್ತಾ ಇದೀವೋ ಆ ಮಟೀರಿಯಲ್ನ ಕೆಮಿಕಲ್ ಕಾಂಪೋಸಿಷನ್ನು ಸೇಮ್ ಇರಬೇಕು. ಅಂದರೆ ಡಿಫ್ರೆಂಟ್ ಕೆಮಿಕಲ್ ಕಾಂಪೋಸಿಷನ್ ಇರಬಾರ್ದು, ಕಾನ್ಸ್ಟೆಂಟ್ ಆಗಿರಬೇಕು ಕೆಮಿಕಲ್ ಕಾನ್ಸಂಟ್ರೇಷನ್. ಓಕೆ, ಎರಡನೇದು. ಸೆಕೆಂಡ್ ಪಾಯಿಂಟ್, ದೇರ್ ಇಸ್ ನೋ ಚೇಂಜ್ ಇನ್ ಟೆಂಪ್ರೇಚರ್ ಡ್ಯೂರಿಂಗ್ ಲೋಡಿಂಗ್. ಏನಾಗ್ತಂದರೆ ಯಾವಾಗ ನಾವು ಲೋಡ್ ಅಪ್ಲೈ ಮಾಡ್ತಾ ಇರ್ತೀವಿ ಒಂದು ಪರ್ಟಿಕ್ಯುಲರ್ ಮಟೀರಿಯಲ್ ಮೇಲೆ, ಲೋಡ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಟೆಂಪ್ರೇಚರ್ ವೇರಿ ಆಗಬಾರ್ದು, ಟೆಂಪ್ರೇಚರ್ ಚೇಂಜ್ ಆಗಬಾರ್ದು. ನಾವು ಥರ್ಡ್ ಪಾಯಿಂಟ್, ದೇರ್ ಇಸ್ ನೋ ಸ್ಟ್ರೆಸ್ ಕಾನ್ಸಂಟ್ರೇಷನ್. ಓಕೆ, ನಾವು ವಾಟ್ ಈಸ್ ದಿ ಸ್ಟ್ರೆಸ್ ಕಾನ್ಸಂಟ್ರೇಷನ್? ಏನಪ್ಪ ಸ್ಟ್ರೆಸ್ ಕಾನ್ಸಂಟ್ರೇಷನ್? ನಮಗೆಲ್ಲ ಗೊತ್ತಿರೋಂಗೆ ಆ್ಯಸ್ ವಿ ನೋ ದ ಸ್ಟ್ರೆಸ್ ಈಸ್ ಲೋಡ್ ಡಿವೈಡೆಡ್ ಬೈ ಏರಿಯಾ. ಈಗ ಏನಾಗುತ್ತೆ ಅಂದರೆ ಯಾವ್ದಾದ್ರು ಒಂದು ರಾಡ್ ತೊಗೊಳ್ಳಿ. ಓಕೆ, ಆ ರಾಡ್ಗೆ ಲೋಡ್ ಅಪ್ಲೈ ಮಾಡಿದಾಗ ಏನು ಲೋಡ್ ನಮ್ದು ಯಾವುದಿರುತ್ತೆ? ಪಿ ಇಸ್ ದಿ ಲೋಡ್. ಆ ರಾಡಿಗೆ ಲೋಡ್ ಅಪ್ಲೈ ಮಾಡಿದಾಗ ಈಗೇನಾಗುತ್ತೆ ಅಂದರೆ ಆ ರಾಡಲ್ಲಿ ಸ್ಟ್ರೆಸ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಈಗ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಈ ಸ್ಟ್ರೆಸ್ ಏನಪ್ಪ ಅಂತಂದರೆ ಆ ಅಪ್ಲೈ ಮಾಡಿರೋ ಲೋಡು ಮತ್ತು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಈಗ ಯಾವ್ದಾದ್ರು ಒಂದು ಪಾಯಿಂಟ್ ತೊಗೋತೀರಾ ನೀವು, ಆ ಪಾಯಿಂಟಲ್ಲಿ ಎಷ್ಟು ಕ್ರಾಸ್ ಸೆಕ್ಷನ್ ಏರಿಯಾ ಇದೆ ನೋಡ್ತೀರಾ, ಆಮೇಲೆ ಎಷ್ಟು ಲೋಡ್ ಅಪ್ಲೈ ಮಾಡಿರೋ ನೋಡ್ತೀರಾ. ಆ ಲೋಡ್ ಡಿವೈಡೆಡ್ ಬೈ ಕ್ರಾಸ್ ಸೆಕ್ಷನ್ ಏರಿಯಾ ಮಾಡಿದಾಗ ಏನು ಬರುತ್ತದೋ ಅದು ನಿಮ್ಮದು ಸ್ಟ್ರೆಸ್ ಆಗಿರುತ್ತೆ. ಈಗ ರಿಯಲ್ ಕಂಡೀಷನ್ ಅಲ್ಲ. ರಿಯಲ್ ಕಂಡೀಷನಲ್ಲಿ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ರಾಡಲ್ಲಿ ಇರುತ್ತಲ್ಲ ಅದು ಎಂಟೈರ್ ದಿ ರಾಡ್ ಸೇಮ್ ಇರೋಲ್ಲ. ಇಟ್ ಈಸ್ ಡಿಫ್ರೆಂಟ್. ಸಮ್ವೇರ್ ಇಟ್ ಈಸ್ ಹೈ, ಸಮ್ವೇರ್ ಇಟ್ ಈಸ್ ಲೋ. ಯಾಕಂದರೆ ಒಂದು ರಾಡ್ ಏರಿಯಾ ಅಂದರೆ ಆ ಸರ್ಫೇಸ್ ಸೇಮ್ ಇರದೇ ಇರೋ ಕಾರಣ ಏರಿಯಾ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅನ್ಇವನ್ ಇರುತ್ತೆ ಸರ್ಫೇಸ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ? ನಿಮ್ಗೆ ಗೊತ್ತಿದೆ ಸ್ಟ್ರೆಸ್ ಫಾರ್ಮುಲಾ ಏನು? ಲೋಡ್ ಡಿವೈಡೆಡ್ ಬೈ ಏರಿಯಾ. ಏರಿಯಾ ಕಡಿಮೆ ಆದಂಗೆಲ್ಲ ಏನಾಗುತ್ತಂದರೆ ಸ್ಟ್ರೆಸ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಸರ್ಫೇಸಲ್ಲಿ ಯಾವ ಸರ್ಫೇಸಲ್ಲಿ ಏರಿಯಾ ಕಡಿಮೆ ಇದೆಯೋ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಓಕೆ, ಯಾವ ಸರ್ಫೇಸ್ ಏರಿಯಾ ಜಾಸ್ತಿ ಇದೆಯೋ ಅಲ್ಲಿ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ಆ ಸರ್ಫೇಸಲ್ಲಿ ಎಲ್ಲಿ ಅತ್ಯಂತ ಕಡಿಮೆ ಸ್ಟ್ರೆಸ್ ಇದೆಯೋ ಅಂಥ ಸರ್ಫೇಸ್ನ ನಾವು ಆ ಪಾಯಿಂಟನ್ನು ಏನು ಮಾಡ್ತೀವಿ? ಸ್ಟ್ರೆಸ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಸೊ ಇನ್ Hooke's law we assume that the material we used is having completely smooth surface and there is no stress concentration. ಏನದು ಅಸಂಪ್ಷನ್? ಏನಪ್ಪ ಅಂತಂದರೆ ಯಾವ ಮಟೀರಿಯಲ್ ನಾವು ಯೂಸ್ ಮಾಡ್ತಾ ಇದ್ದೀವೋ ಆ ಮಟೀರಿಯಲ್ ಕಂಪ್ಲೀಟಾಗಿ ಏರಿಯಾ ಅನ್ಇವನ್ ಇರಬಾರ್ದು, ಒಂದೇ ಏರಿಯಾ ಇರಬೇಕು. ಸೊ ದಿಸ್ ಈಸ್ ಅವರ್ ಅಸಂಪ್ಷನ್. ನಾವು ಕಮ್ ಟು ಫೋರ್ತ್ ಪಾಯಿಂಟ್. ದ ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಮಟೀರಿಯಲ್ ಈಸ್ ಡಿಫಾರ್ಮೆಬಲ್. ಇಟ್ ಮೀನ್ that for rigid body Hooke's law will not apply. ಓಕೆ, ಏನಪ್ಪ ಅಂತಂದರೆ ಈ ಮಟೀರಿಯಲ್ ಯಾವುದಾದ್ರು ಮಟೀರಿಯಲ್ ರಿಜಿಡ್ ಇತ್ತು ಅಂತಂದರೆ ಅದಕ್ಕೇನಾಗುತ್ತೆ ನಮ್ದು Hooke's law ಅಪ್ಲೈ ಆಗಲ್ಲ. ಓಕೆ, ನಾವು ವಾಟ್ ಈಸ್ Hooke's law?
ಏನಪ್ಪ ಅಂದರೆ ಇವೆಲ್ಲ ಅಸಂಪ್ಷನ್ಸ್ ಎಲ್ಲ ಕರೆಕ್ಟ್ ಇದೆ. ಇಫ್ ಆಲ್ ಅಸಂಪ್ಷನ್ ಆರ್ ಟ್ರೂ, ದೆನ್ ದ ಡೆಫಿನೇಷನ್ ಆಫ್ ಹುಕ್ಸ್ ಲಾ ಇಸ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್. ಅಂದರೆ ಸ್ಟ್ರೆಸ್ ಏನಿರುತ್ತೆ ನಮ್ಮದು ಡೈರೆಕ್ಟ್ಲಿ ಸ್ಟ್ರೇನಿಗೆ ಪ್ರಪೋರ್ಷನಲ್ ಇರುತ್ತೆ. ಇಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಅಂದರೆ ಏನಪ್ಪ ಅಂತಂದರೆ, ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತೀವಿ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್. ಯಾವುದಾಗಿರ್ಬೋದು, ನಾರ್ಮಲ್ ಸ್ಟ್ರೆಸ್ ಆಗಿರ್ಬೋದು, ಲಾಂಗಿಟ್ಯೂಡ್ನಲ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಶೇರ್ ಸ್ಟ್ರೆಸ್ ಆಗಿರ್ಬೋದು. ಹೌದಾ? ಸ್ಟ್ರೇನ್ ಕೂಡ ನನಗೆ ನಾರ್ಮಲ್ ಸ್ಟ್ರೇನ್ ಆಗಿರ್ಬೋದು, ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಆಗಿರ್ಬೋದು, ಅಥವಾ ಶೇರ್ ಸ್ಟ್ರೇನ್ ಆಗಿರ್ಬೋದು. ಸೊ ಇಲ್ಲಿ ನಾವೇನಂತೀವಿ ಹುಕ್ಸ್ ಲಾ ಅಲ್ಲಿ, ವಿ ಆರ್ ಟೆಲ್ಲಿಂಗ್ ದಟ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್. ಯಾವ ಟೈಪ್ ಆಫ್ ಸ್ಟ್ರೆಸ್? ಸೊ ಇನ್ ದಿ ಹುಕ್ಸ್ ಲಾ, the normal stress is directly proportional to normal strain, or else the longitudinal stress is directly proportional to longitudinal strain, or else the shear stress is directly proportional to shear strain. Okay, now what we write, sigma equals to E. Sigma is directly proportional to epsilon. Okay, now if you remove the proportionality, then you need to add some constant. ಹೌದಾ? ನೀವು ಯಾವುದಾದ್ರೂ ಒಂದು ಪ್ರೊಪೋರ್ಷನಾಲಿಟಿ ರಿಮೂವ್ ಮಾಡಬೇಕು ಅಂದರೆ ಅದನ್ನೇನು ಮಾಡಬೇಕು, ಒಂದು ಯಾವುದಾದ್ರು ಕಾನ್ಸ್ಟೆಂಟ್ ಹಾಕಬೇಕು. ಸೊ ಸಿಗ್ಮಾ ಈಕ್ವಲ್ಸ್ ಟು ಇ ಇಂಟು ಎಪ್ಸಿಲಾನ್. ಈಗ ಏನಪ್ಪ ಇಲ್ಲಿ ಇ, ವಾಟ್ ಈಸ್ ಇ? ಇ ಈಸ್ ನಥಿಂಗ್ ಬಟ್ ಎನ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಆರ್ ಎಲ್ಸ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಯಂಗ್ಸ್ ಮಾಡ್ಯುಲಸ್. ದಿಸ್ ಯಂಗ್ಸ್ ಮಾಡ್ಯುಲಸ್ is different for different material. Now this formula is for normal stress or the longitudinal stress. Now what about the shear stress? shear stress ಗೆ ಏನು ಫಾರ್ಮುಲಾ ಇರುತ್ತೆ? shear stress ಫಾರ್ಮುಲಾ ಏನಿರುತ್ತೆ ಅಂದರೆ, shear stress ಎದರಿಂದ ಇಂಡಿಕೇಟ್ ಮಾಡ್ತೀವಿ? we indicate shear stress by tau. Now the shear stress is directly proportional to phi. ಈಗೇನಂದರೆ ಯಾವಾಗ ನೀವು ಪ್ರಪೋರ್ಷನಾಲಿಟಿ ರಿಮೂವ್ ಮಾಡ್ತೀರಾ, tau equals to g into phi, where g is a modulus of rigidity, where ಅಲ್ಲೇನಿತ್ತು E is a modulus of elasticity. when you come for shear stress, ಅಲ್ಲೇನು ಮಾಡ್ತೀವಿ ನಾವು? ಜಿನ ಮಾಡ್ತೀವಿ. ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಮಾಡಿದಾಗ ಜಿ ಬರುತ್ತೆ. ಆ ಜಿಗೆ ಏನು ಮಾಡ್ತೀವಿ ನಾವು? ಏನಂತ ಕರಿತೀವಿ? ಮಾಡ್ಯುಲಸ್ ಆಫ್ ರಿಜಿಡಿಟಿ. ಸೊ ದಿಸ್ ಈಸ್ ದ ಹುಕ್ಸ್ ಲಾ ಆ್ಯಂಡ್ ಇಟ್ ಇಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್. ನೌ ಪಾಯ್ಸನ್ಸ್ ರೇಷಿಯೋ. To understand the Poisson's ratio, consider a cuboidal. Top plane of this cuboidal is fixed, and the dimension of this cuboidal is length will be L, and breadth will be B, and thickness will be T. ಏನಪ್ಪ ಅಂದರೆ, ಈಗ ಪಾಯ್ಸನ್ಸ್ ರೇಷಿಯೋನ ಫಸ್ಟ್ ತಿಳಿಬೇಕು ಅಂದರೆ ಒಂದು ಕ್ಯೂಬ್ ತೊಗೊಳ್ಳೋಣ. ಅದರ ಟಾಪ್ ಎಂಡ್ ಏನಾಗಿರುತ್ತೆ? ಫಿಕ್ಸ್ ಆಗಿರುತ್ತೆ. ಸೊ ಅದ್ರ ಲೆಂತ್ ಏನಿರುತ್ತೆ? L will be the length, B will be the breadth, and thickness of this will be T. Now we elongate the subject by applying a force P. ಏನು ಮಾಡೋಣ ಅಂತಂದರೆ, ಈಗ ನಾವು ವಿಲ್ ಅಪ್ಲೈ ದಿ ಫೋರ್ಸ್ P at its ends. Okay, so that longitudinal strain produced in this cuboidal, as we apply the load on this object, it elongate, and the length of the cuboidal is increases by delta L. Now the total length of the cuboidal will be L dash. In such cases, when length changes, the breadth and the thickness of the cuboidal will also be changes. The breadth will changes from B to B dash, and thickness will changes from T to T dash. One thing can be observed here: when you increase the length of the cuboidal increases, but at the same time breadth will be decreases and thickness also will be the decreases. ಏನಪ್ಪ ಅಂತಂದರೆ, ಈಗ ಯಾವ್ದಾದ್ರು ಒಂದು ಕ್ಯೂಬಾಯ್ಡಲ್ ತೊಗೊಂಡಾದ್ಮೇಲೆ ಒಂದು ಕ್ಯೂಬಾಯ್ಡಲ್ ಫಿಕ್ಸ್ ಮಾಡಿ ತೊಗೊಂಡಿದ್ದೀವಿ. ಏನಿತ್ತು? ಅದ್ರ ಲೆಂತ್ ಎಲ್ಲಿತ್ತು? ಬ್ರೆಡ್ ಬಿ ಇತ್ತು, ಆ್ಯಂಡ್ ಥಿಕ್ನೆಸ್ ಟಿ ಇತ್ತು. ಯಾವುದಾದ್ರೂ ಒಂದು ಲೋಡನ್ನು ಅಪ್ಲೈ ಮಾಡಿದ ಅದರ ಒಂದು ಎಂಡಂತೂ ಫಿಕ್ಸ್ಡ್ ಇದೆ. ಸೆಕೆಂಡ್ ಎಂಡಿಗೆ ಒಂದು ಲೋಡ್ ಅಪ್ಲೈ ಮಾಡಿದಾಗ, ಆ ಲೋಡ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ? ನಮಗೇನು ಮಾಡಬೇಕಾಗಿದೆ? ಅದರಲ್ಲಿ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಪ್ರೊಡ್ಯೂಸ್ ಮಾಡಬೇಕಿದೆ. ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಲೋಡ್ ಅಪ್ಲೈ ಮಾಡಿ ಲಾಂಗಿಟ್ಯೂಡ್ನಲ್ಲಿ ಅದನ್ನ ಎಳಿಬೇಕು ಕೆಳಗಡೆ. ಯಾವಾಗ ನೀವು ಕೆಳಗಡೆ ಅದನ್ನ ಎಳೆದಾಗ ಏನಾಗುತ್ತೆ? ಲೆಂತ್ ಇನ್ಕ್ರೀಸ್ ಆಗುತ್ತೆ. ಲೆಂತ್ ಇನ್ಕ್ರೀಸ್ ಆಗಿ ಏನಾಗುತ್ತೆ? ಎಷ್ಟು ಇನ್ಕ್ರೀಸ್ ಆಗುತ್ತೆ ಲೆಂತ್? ಇಟ್ ವಿಲ್ ಇನ್ಕ್ರೀಸ್ ಬೈ ಡೆಲ್ಟಾ ಎಲ್. ಸೊ ಅವಾಗ ಟೋಟಲ್ ಲೆಂತ್ ಏನಾಗುತ್ತೆ ಅಂದರೆ L ಡ್ಯಾಶ್ ಆಗುತ್ತೆ. ಯಾವಾಗ ಅದ್ರ ಲೆಂತ್ ಇನ್ಕ್ರೀಸ್ ಆಗುತ್ತೋ, ಎಟ್ ದ ಸೇಮ್ ಟೈಮ್ ಬ್ರೆಡ್ತ್ ಆ್ಯಂಡ್ ಥಿಕ್ನೆಸ್ ಡಿಕ್ರೀಸು ಆಗುತ್ತೆ. ಸೊ ಬ್ರೆಡ್ತ್ ಎಷ್ಟು ಡಿಕ್ರೀಸ್ ಆಗುತ್ತೆ? ಡೆಲ್ಟಾ ಬಿ ಡಿಕ್ರೀಸ್ ಆಗುತ್ತೆ. ಥಿಕ್ನೆಸ್ ಎಷ್ಟು ಡಿಕ್ರೀಸ್ ಆಗುತ್ತೆ? ಡೆಲ್ಟಾ ಟಿ ಥಿಕ್ನೆಸ್ ಆಗುತ್ತೆ. ಸೊ ನ್ಯೂ ಬ್ರೆಡ್ತ್ ವಿಲ್ ಬಿ ವಾಟ್? ಬಿ ಡ್ಯಾಶ್, ಆ್ಯಂಡ್ ನ್ಯೂ ಥಿಕ್ನೆಸ್ ವಿಲ್ ಬಿ ಟಿ ಡ್ಯಾಶ್. ಓಕೆ, ಸೊ ಯು ಸಿ ದಟ್ ಫ್ರಮ್ ದ ಫಿಗರ್, L dash will be greater than L. At the same time, B dash will be less than B, and T dash will be less than T.
Now all 3 dimension this will changes. So when all 3 dimension changes, the 3 types of strain produced in the cuboidal. One is a longitudinal strain which we produced. Due to that longitudinal strain, 2 other strains are produced. Both the strains are lateral strain. ಏನಾಯಿತು, ಯಾವಾಗ ನೀವು ಅದು ಕ್ಯೂಬಾಯ್ಡಲ್ಲಿ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಪ್ಲೈ ಮಾಡಿದ್ರು ಆವಾಗ ಇನ್ನೊಂದು 2 ಸ್ಟ್ರೇನ್ಗಳು ಪ್ರೊಡ್ಯೂಸ್ ಆದವು. ಯಾವ್ಯಾವು? 2 ಸ್ಟ್ರೇನ್ ಲ್ಯಾಟ್ರಲ್ ಸ್ಟ್ರೇನೇ ಪ್ರೊಡ್ಯೂಸ್ ಆದರು. ನೌ ದಿಸ್ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಈಸ್ ಗಿವನ್ ಬೈ delta L by L. Okay, and delta L equals to what? L dash minus L divided by L. Okay, now lateral strain is of 2 types. Okay, lateral strain produced due to its breadth will be delta B divided by B dash, but as it decreases it will be minus delta B divided by B. And another lateral strain produced is due to change of thickness, and the lateral strain produced due to change of thickness is delta T by T. Again it is reducing, so it is minus delta T divided by T. Okay, now this lateral strain will this longitudinal strain firstly will denote it by alpha, and the lateral strain will denote it by beta. So as we know that lateral strain is directly proportional to the longitudinal strain. Yes, lateral strain will be beta. Beta is directly proportional to alpha. Now if you remove the proportionality constant, beta is equals to m into alpha, where m is a Poisson's ratio. So the Poisson's ratio will be lateral strain to the longitudinal strain. The Poisson's ratio is nothing but it is a ratio of lateral strain to the longitudinal strain. ಏನಪ್ಪ ಅಂತಂದರೆ ನೀವು ಇದನ್ನ ನೋಡಿದ್ರೆ ಆಲ್ರೆಡಿ ಲ್ಯಾಟ್ರಲ್ ಸ್ಟ್ರೇನು ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಡೆಫಿನೇಷನ್ ಪ್ರಕಾರ ಏನಿದೆ, ಡೆಲ್ಟಾ ಎಲ್ ಬೈ ಎಲ್ ಮೈನಸ್ ಡೆಲ್ಟಾ ಬಿ ಬೈ ಬಿ ಮೈನಸ್ ಡೆಲ್ಟಾ ಟಿ ಬೈ ಟಿ. ಓಕೆ, ನೀವು ಇದರಲ್ಲಿ ಏನು ಮಾಡ್ತಿದ್ದೀರಾ, ಲ್ಯಾಟ್ರಲ್ ಸ್ಟ್ರೇನ್ ಯು ಆರ್ ಇಂಡಿಕೇಟಿಂಗ್ ಬೈ ಬೀಟಾ, ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಯು ಆರ್ ಇಂಡಿಕೇಟಿಂಗ್ ಬೈ ಅಲ್ಫಾ. ಆ್ಯಸ್ ವಿ ನೋ ಲ್ಯಾಟ್ರಲ್ ಸ್ಟ್ರೇನ್ ಏನಿದೆ ಡೈರೆಕ್ಟ್ಲಿ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ಗೆ ಪ್ರಪೋರ್ಷನಲ್ ಇದೆ. ಇಟ್ ಮೀನ್ ದ್ಯಾಟ್ ಬೀಟಾ ಏನಿದೆ ಡೈರೆಕ್ಟ್ಲಿ ಅಲ್ಫಾಗೆ ಪ್ರಪೋರ್ಷನಲ್ ಇದೆ. ಯಾವಾಗ ನೀವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿತೀರೋ ತೆಗೆದ ತಕ್ಷಣ ದಟ್ ವಿಲ್ ಬಿ ಇಂಡಿಕೇಟೆಡ್ ಬೈ ಈಕ್ವಾಲಿಟಿ ಸೈನ್ ಆ್ಯಂಡ್ m, where that m is called Poisson's ratio. So Poisson's ratio is nothing but it is the ratio of lateral strain to the longitudinal strain. Okay, so Poisson's ratio m equals to what? Beta divided by alpha, as you know. ಈಗ beta ಅಂತಂದರೆ ಯಾವಾಗ ಇಲ್ಲಿ lateral strain ಅಂದರೆ there are 2 types of lateral strain. One is due to breadthness, another one due to thickness. So first we will take breadth. So breadth ಏನಿದೆ ಅಂದರೆ beta minus delta b divided by b, and alpha will be delta L divided by L. So it would be minus delta B by delta L into L divided by B. As the same case for thickness, it will be minus delta T by T divided by delta L by L, or it is nothing but minus of delta T divided by delta L into L divided by T. Theoretically ಹೇಳೋದಾದರೆ the theoretical range of Poisson's ratio will be minus 1 to 0.5, and for practical range the Poisson's ratio ranges from 0.2 to 0.4. okay, ಏನಾಗುತ್ತೆ ಅಂದರೆ Poisson's ratio theoretically ನೋಡೋದಾದರೆ it will range from minus 1 to 0.5, and practically ಹೇಳೋದಾದರೆ the range is from 0.2 to 0.4. okay, we'll look out some of the examples. okay, you take the example of steel. The Poisson's ratio for steel will be 0.19. okay, now the Poisson's ratio for tungsten, Poisson's ratio of tungsten will be 0.2, and the Poisson's ratio for iron will be 0.27, and the Poisson's ratio for brass will be 0.26. Now volumetric strain, EV. So we already studied what is volumetric strain. Volumetric strain is nothing but a change in volume to the original volume. Now see this figure, consider a cube. okay, the cube is having a sides of x, y and z. X will be in the direction of x, y will be in the direction of y, z will be in the direction of z. Now for this cube you apply the stress both the sides. okay, then the total volume of this cube will be
EV equals to EX plus EY plus EZ. In one direction I'm talking. Okay. Now, from definition of Hooke's law, what is EX? EX is nothing but an strain in the X direction. Okay. Strain in the X direction will be sigma X divided by E. Okay. It is from Hooke's law. What Hooke's law says, stress is directly proportional to strain. Okay. Now, this EX will be sigma X divided by E. And you know from the definition of Poisson's ratio. What is Poisson's ratio? It is lateral strain divided by longitudinal strain. So, mu will be minus EY divided by EX, because there are two lateral strain here. When you apply a force in the X direction, then there would be two lateral strain. One will be in the Y direction, another will be in the Z direction. Okay. Now, in the Y direction, it will be minus EY divided by EX. Okay. And in the Z direction, it will be minus EZ divided by EX. Okay. ಗೊತ್ತಾಯ್ತಾ? ಏನಪ್ಪ ಅಂತಂದರೆ, ಈಗ ಒಂದು ಕ್ಯೂಬ್ನ ಕನ್ಸಿಡರ್ ಮಾಡಿ. ಆ ಕ್ಯೂಬ್ಗೆ ಏನು ಮಾಡಬೇಕು ಅಂತಂದರೆ, ಎರಡೂ ಸೈಡ್ ಏನು ಮಾಡಬೇಕು, ಸ್ಟ್ರೆಸ್ ಅಪ್ಲೈ ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ, ಆ ಕ್ಯೂಬ್ನ ಟೋಟಲ್ ವ್ಯಾಲ್ಯೂಮ್ EV ಈಸ್ ನಥಿಂಗ್ ಬಟ್ ಎನ್ EX ಪ್ಲಸ್ EY ಪ್ಲಸ್ EZ. ಅದನ್ನ ಇಕ್ವೇಷನ್ 1 ಅಂದ್ಕೊಳ್ಳೋಣ. ಈಗ ಹುಕ್ಸ್ ಲಾ ಡೆಫಿನೇಷನಿಂದ ಏನು ಗೊತ್ತಾಗುತ್ತೆ ನಮಗೆ, EX ವಿಲ್ ಬಿ ಸಿಗ್ಮಾ X ಡಿವೈಡೆಡ್ ಬೈ E. ಓಕೆ. ಆ್ಯಂಡ್ ಪಾಯ್ಸನ್ಸ್ ರೇಷಿಯೋ ಒಂದು ಡೆಫಿನೇಷನ್ ಇದೆ. ಪಾಯ್ಸನ್ಸ್ ರೇಷಿಯೋ ಡೆಫಿನೇಷನ್ ಏನು ಹೇಳುತ್ತೆ ನಮಗೆ, ಲ್ಯಾಟ್ರಲ್ ಸ್ಟ್ರೇನ್ ಡಿವೈಡೆಡ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್. ಓಕೆ. ಸೊ ಇದರಲ್ಲಿ ಎರಡು ಟೈಪ್ ಲ್ಯಾಟ್ರಲ್ ಸ್ಟ್ರೇನ್ ಇದ್ದಾವೆ. ಒಂದು ಎಕ್ಸ್ ಡೈರೆಕ್ಷನ್ ಲ್ಯಾಟ್ರಲ್ ಸ್ಟ್ರೇನ್ ಇದೆ, ಇನ್ನೊಂದು ವೈ ಡೈರೆಕ್ಷನ್ ಲ್ಯಾಟ್ರಲ್ ಸ್ಟ್ರೇನ್ ಇದೆ. ಓಕೆ. ಸಾರಿ, ಒಂದು ವೈ ಡೈರೆಕ್ಷನ್ ಲ್ಯಾಟ್ರಲ್ ಸ್ಟ್ರೇನ್ ಇದೆ, ಇನ್ನೊಂದು ಝೆಡ್ ಡೈರೆಕ್ಷನ್ ಲ್ಯಾಟ್ರಲ್ ಸ್ಟ್ರೇನ್ ಇದೆ. ಫಸ್ಟ್ ವೈ ಡೈರೆಕ್ಷನ್ ಲ್ಯಾಟ್ರಲ್ ಸ್ಟ್ರೇನ್ ತೊಗೊಳ್ಳೋದಾದರೆ ಇಟ್ ಈಸ್ ಮೈನಸ್ EY ಡಿವೈಡೆಡ್ ಬೈ EX. ಮೈನಸ್ ಯಾಕಪ್ಪ ಅಂತಂದರೆ ಲ್ಯಾಟ್ರಲ್ ಸ್ಟ್ರೇನ್ ಇದು ಡೈಮೆನ್ಷನ್ ಕಡಿಮೆ ಆಗ್ತಿದೆ, ಸೊ ದಟ್ಸ್ ವೈ ಇಟ್ ಈಸ್ ಎ ಮೈನಸ್. ಇದಕ್ಕೆ EY ವಿಲ್ ಬಿ ಮೈನಸ್ ಮ್ಯೂ ಇಂಟು EX. ಇದಕ್ಕೆ ಕ್ವೆಶನ್ ನಂಬರ್ 2 ಅಂದ್ಕೊಳ್ಳೋಣ. ಆ್ಯಸ್ ಎ ಸೇಮ್ ಕೇಸ್, ಮ್ಯೂ ಈಕ್ವಸ್ ಟು ಮೈನಸ್ EZ ಡಿವೈಡೆಡ್ ಬೈ EX, ಆರ್ ಎಲ್ಸ್ EZ ಈಕ್ವಸ್ ಟು ಮೈನಸ್ ಮ್ಯೂ ಇಂಟು EX. ಇದಕ್ಕೆ ಇಕ್ವೇಷನ್ ನಂಬರ್ 3 ಅಂದ್ಕೊಳ್ಳೋಣ. ಓಕೆ. ನಾವು equation number 2 and equation number 3 ಇವೆರಡು equation will substitute in the equation number 1. Then EV is equals to EX minus mu into EX minus mu into EX. ಹೌದಾ? ಸೊ EX ನೀವು ಕಾಮನ್ ತಗೊಂಡ್ರೆ ಇಟ್ ಇಸ್ ಎ 1 minus 2 mu, or else it can also be written into EX is ಕಾಮನ್ ಇರೋದ್ರಿಂದ ಅದನ್ನೇನು ಮಾಡ್ಬೋಣ, ಸ್ಟ್ರೇನ್ E ಅಂದ್ಕೊಳ್ಳೋಣ. 1 minus mu is nothing but 1 by m, Poisson's ratio. So it will be E into 1 minus 2 divided by m. Now, elastic constants. In the elastic constant, first one is a Young's modulus of or modulus of elasticity. See, as we know the definition, the Young's modulus is nothing but the ratio of tensile stress or the compressive stress to the corresponding strain, which is a constant. Okay. This ratio is known as the Young's modulus or the modulus of elasticity. ಏನಪ್ಪ ಅಂದರೆ ಯಂಗ್ಸ್ ಮಾಡ್ಯುಲಸ್ ಏನಪ್ಪ ಅಂದರೆ ಇದು ಸ್ಟ್ರೆಸ್ ಬೈ ಸ್ಟ್ರೇನ್ ರೇಷಿಯೋ, ವೆದರ್ ಇಟ್ ಇಸ್ ದಿ ಕಾಂಪ್ರೆಸಿವ್ ಸ್ಟ್ರೆಸ್ ಆರ್ ದಿ ಟೆನ್ಸೈಲ್ ಸ್ಟ್ರೆಸ್ ಆ್ಯಂಡ್ ಕರಸ್ಪಾಂಡಿಂಗ್ ಸ್ಟ್ರೇನ್. ಇನ್ ದಿ ಮ್ಯಾಥಮೆಟಿಕಲ್ ಇಕ್ವೇಷನ್ ಹೌ ಇಟ್ ಕ್ಯಾನ್ ಬಿ ರಿಟರ್ನ್, E equals to sigma divided by small e. Okay, which is sigma is nothing but a stress divided by strain. As we know, stress is what? Load divided by area, P by A. At the same time, what is strain? Strain is nothing but an change in length to the original length. So it is written as E equals to P by A divided by delta L divided by L. Or if you rearrange this, PL divided by A into delta L, which is Young's modulus E is equals to PL divided by A into delta L, where E is Young's modulus, the unit of which is Newton per mm square. P is nothing but an load, which is in Newton. L is nothing but an original length, which is in mm. A is nothing but an original area, which is mm square. Now for rectangle area, this area for rectangle it is B into D, and for square it is B into B, and for circular section it is pi by 4 D square, and DL is nothing but an change in length, which is in mm. The second one in the elastic constant is bulk modulus. When a body is subjected to 3 mutually perpendicular direct stresses of equal intensity, the ratio of direct stress to the corresponding volumetric strain is known as bulk modulus, and it is denoted by K.
ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಬಾಡಿ ಮೇಲೆ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಸ್ಟ್ರೆಸ್ಸಸ್ನ ಅಪ್ಲೈ ಮಾಡಿದಾಗ ಅವಾಗೇನಾಗುತ್ತಂದರೆ the bulk modulus will be the ratio of direct stress to the corresponding volumetric strain. Okay na? Bulk modulus is nothing but it is a ratio of direct stress to the corresponding volumetric strain, and ಇದನ್ನ ಏನಂತ ಡಿನೋಟ್ ಮಾಡ್ತೀವಿ, K ಅಂತ ಡಿನೋಟ್ ಮಾಡ್ತೀವಿ. So see here, from the definition, K equals to the direct stress sigma divided by volumetric strain ಅಂದರೆ just now we derived, it is EV. Okay na? Now this volumetric strain, ಈ volumetric strain ಏನಿದೆ ಅಂತಂದರೆ this volumetric strain will be same for 3 directions. Okay, ಹೆಂಗಪ್ಪ ಅಂತಂದರೆ ನಾವು EV equals to sigma into 1 minus 2 mu for x direction. Also this EV is same for E into 1 minus 2 mu for y direction. Also this EV equals to E into 1 minus 2 mu is for z direction. So ಮೂರು ಡೈರೆಕ್ಷನ್ಗೂ ಇದು EV ಸೇಮ್ ಇರುತ್ತೆ. Then from the definition of bulk modulus, K will be K into stress divided by EV. The stress ಅಂದ್ರೆ ಏನು? From the Hooke's law, stress is what? E into capital E, Young's modulus into strain, that divided by, see for EV is EX plus EY plus EZ ಬರುತ್ತೆ. So E into 1 minus 2 mu plus E into 1 minus 2 mu plus E into 1 minus 2 mu. Okay, so this is nothing but an E into capital E divided by 3E into 1 minus 2 mu, where small e strain get cancels, then K equals to capital E divided by 3 into 1 minus 2 mu, or else capital E equals to 3K into 1 minus 2 mu. So this is the relation between modulus of elasticity and the bulk modulus. Okay, ಏನು ರಿಲೇಷನ್ ಬಲ್ಕ್ ಮಾಡ್ಯುಲಸ್ ಆ್ಯಂಡ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ರಿಲೇಷನ್ನು E equals to 3K into 1 minus 2 mu, where mu is a Poisson's ratio, which is a constant. Now modulus of rigidity or shear modulus. The modulus of rigidity or shear modulus is nothing but it is the ratio of shear stress to the corresponding shear strain within the elastic limit. It is known as modulus of rigidity or the shear modulus. It is denoted by the symbol G. Okay, so if we write in a mathematical form, it will be modulus of rigidity equals to shear stress by shear strain, G equals to tau divided by 5. ಏನಪ್ಪ ಅಂದರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ಇಟ್ ಈಸ್ ದಿ ರೇಷಿಯೋ ಆಫ್ ಶೇರ್ ಸ್ಟ್ರೆಸ್ ಟು ದಿ ಕರಸ್ಪಾಂಡಿಂಗ್ ಶೇರ್ ಸ್ಟ್ರೇನ್. ಇದು ಶೇರ್ ಸ್ಟ್ರೆಸ್ ಮತ್ತು ಶೇರ್ ಸ್ಟ್ರೇನ್ನ ರೇಷಿಯೋ. ಇದನ್ನ ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ G, ವಿಚ್ ಈಸ್ ಈಕ್ವಲ್ಸ್ ಟು tau divided by 5. ಓಕೆ, ನೌ ದ ರಿಲೇಷನ್ ಬಿಟ್ವೀನ್ ದಿ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ದ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಈಗ ಸ್ವಲ್ಪ ಹೊತ್ತು ಮೊದಲು ನಾವೇನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಸೀನ್ ದ ರಿಲೇಷನ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ದಿ ಬಲ್ಕ್ ಮಾಡ್ಯುಲಸ್. ಈಗ ಅದೇ ಥರ ವಿಲ್ ಸಿ ದಿ ರಿಲೇಷನ್ ಬಿಟ್ವೀನ್ ದಿ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ದಿ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಆ್ಯಂಡ್ ದ ರಿಲೇಷನ್ ಬಿಟ್ವೀನ್ ದಿ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಈಸ್ ಗಿವನ್ ಬೈ E equals to 2G into 1 minus mu. Here E is nothing but an Young's modulus. Okay, Young's modulus or modulus of elasticity, which is given by the unit of which is Newton per mm square. Okay, and see here G is nothing but an modulus of rigidity. The unit of is modulus of rigidity is Newton per mm square, and mu is nothing but an Poisson's ratio. It is a constant. Okay, now after this modulus of, now what you have seen, Young's modulus ನೋಡಿದ್ವಿ, bulk modulus ನೋಡಿದ್ವಿ, and modulus of rigidity ನೋಡಿದ್ವಿ. ಈಗ we have seen the relation between Young's modulus and bulk modulus, and also we have seen the relation between Young's modulus and modulus of rigidity. Now we will see the relation between Young's modulus, bulk modulus and modulus of rigidity. ಈ ಮೂರರದು ರಿಲೇಷನ್ ನೋಡಿ. ಓಕೆ, ದಿಸ್ ಇಸ್ ದ ಫೈನಲ್. ಈ ಮೂರರದು ರಿಲೇಷನ್. ಓಕೆ, ದ ರಿಲೇಷನ್ ಬಿಟ್ವೀನ್ Young's modulus, modulus of rigidity and bulk modulus, which is given by E equals to 9GK divided by 3K plus G. Okay,
What is the relation? The relation between modulus of rigidity, Young's modulus, and modulus of elasticity is given by E equals to 9gk divided by 3k plus g, where E is Young's modulus, which is in Newton per mm square, and k is bulk modulus, and g is modulus of rigidity. Now, so far we have covered in this section the Hooke's law, the definition of Hooke's law, which is nothing but stress is directly proportional to strain. Now, assumption of the Hooke's law. We have seen the 4 assumptions of the Hooke's law, and we have seen the meaning of lateral strain, longitudinal strain, and what is the effect of longitudinal strain and lateral strain on the load applied on a cubical body, and the Poisson's ratio. That is the definition of Poisson's ratio, which is nothing but lateral strain to the linear strain, and we have derived the Poisson's ratio formula, and we have seen the Poisson's ratio for different materials. Okay, the Poisson's ratio is constant. We have seen theoretical Poisson's ratio range, we have seen the practical Poisson's ratio range, and also we have covered the volumetric strain and the derivation of the volumetric strain, and we have seen the elastic constants. Okay, the elastic constant. Which are the elastic constants? The Young's modulus or the modulus of elasticity, bulk modulus, modulus of rigidity or the shear modulus. We have seen the relation between Young's modulus and the modulus of rigidity. Also we have seen the relation between Young's modulus and the bulk modulus, and finally we have seen the relation between Young's modulus, bulk modulus and the modulus of rigidity. Okay, now we quickly go for some MCQs. Okay, some basic MCQs which I have studied till now. The first question: Hooke's law is applicable within. Option A is elastic limit, plastic limit, fracture point and ultimate strain. What will be the answer? It is elastic limit. The answer A, elastic limit. Okay, now come for second question. Young's modulus of elasticity is option A, tensile stress to the tensile strain, second, shear stress to the shear strain, third one, tensile stress to the shear strain, and shear stress to the tensile strain. What is Young's modulus of? Young's modulus of elasticity is it is a ratio of tensile stress to the tensile strain. Nodre, Young's modulus is nothing but it is a ratio of corresponding stress to the corresponding strain. Illi enaಗ್ತಿದೆ ಓನ್ಲಿ ಟೆನ್ಸೈಲ್ ಸ್ಟ್ರೆಸ್ ಬೈ ಟೆನ್ಸೈಲ್ ಸ್ಟ್ರೇನ್ ಇದೆ, ಕರಸ್ಪಾಂಡಿಂಗ್ ಸ್ಟ್ರೆಸ್ ಟು ದಿ ಕರಸ್ಪಾಂಡಿಂಗ್ ಸ್ಟ್ರೇನ್ ಇದೆ. ಹೌದಾ? ಶೇರ್ ಸ್ಟ್ರೇನ್ ಇಲ್ಲಿ ಬರಲ್ಲ. ಓಕೆ, ಇದು ಯಾವುದು ನಾರ್ಮಲ್ ಸ್ಟ್ರೆಸ್ ಇರಬೇಕು. ಓಕೆ, ಇಲ್ಲಿ ಥರ್ಡ್ ಆಪ್ಷನ್ ಇದೆ ಟೆನ್ಸೈಲ್ ಸ್ಟ್ರೆಸ್ ಟು ದಿ ಶೇರ್ ಸ್ಟ್ರೇನ್ ಇದೆ, ಇಲ್ಲ ಶೇರ್ ಟು ದಿ ಟೆನ್ಸೈಲ್ ಇದೆ. ಶೇರ್ ಸ್ಟ್ರೆಸ್ ಟು ದಿ ಶೇರ್ ಸ್ಟ್ರೇನ್ ರಿಜಿಡಿಟಿ ಆಗುತ್ತೆ. ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ನಥಿಂಗ್ ಬಟ್ ಕರಸ್ಪಾಂಡಿಂಗ್ ಸ್ಟ್ರೆಸ್ ಟು ದಿ ಸ್ಟ್ರೇನ್ ಯಾವುದಕ್ಕಾಗುತ್ತೆ? ಓನ್ಲಿ ನಾರ್ಮಲ್ ಲೋಡ್ ಯಾವ್ದಾದ್ರು ಅಪ್ಲೈ ಮಾಡಿದಾಗ. ಇಟ್ ಮೇ ಬಿ ಟೆನ್ಸೈಲ್ ಆರ್ ಇಟ್ ಮೇ ಬಿ compressive. Okay, now next question. The modulus of rigidity is, okay, the option A is tensile stress to the tensile strain, shear stress to the shear strain, tensile stress to the shear strain, shear stress to the tensile strain. The option is B. ಯಾಕಂದರೆ ಯಾವಾಗ ಶೇರ್ ಸ್ಟ್ರೆಸ್ ಬರುತ್ತೋ ದೆನ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ವಿಲ್ ಕಮ್ ಇನ್ ಟು ಪಿಕ್ಚರ್. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಯಾವಾಗ ಬರುತ್ತೆ? ನಾರ್ಮಲ್ ಆರ್ ಕಾಂಪ್ರೆಷನ್ ಸ್ಟ್ರೆಸ್ ಇದ್ದಾಗ. ಯಾವಾಗ ಶೇರ್ ಬರುತ್ತೋ ಅವಾಗ ಏನಾಗುತ್ತೆ ಅಂದರೆ ಮಾಡ್ಯುಲಸ್ ಆಫ್ rigidity ಬರುತ್ತೆ. So the answer is shear stress to the shear strain. The next question: bulk modulus of elasticity is tensile stress to the tensile strain, shear stress to the shear strain, tensile stress to the shear strain, normal stress on each face of the cube to the volumetric strain. See, bulk modulus definition ನಾವೇನು ಓದಿದ್ವಿ? ಎನಿ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ನಾರ್ಮಲ್ ಸ್ಟ್ರೆಸ್ ಯಾವ್ದಾದ್ರು ಒಂದು ಕ್ಯೂಬ್ ಮೇಲೆ ಅಪ್ಲೈ ಮಾಡಿದಾಗ ಅದ್ರ ಕರೆಸ್ಪಾಂಡಿಂಗ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ವಿಲ್ ಬಿ bulk modulus. So the correct answer will be normal stress on each face of the cube to the volumetric strain. Option D. Next, Poisson's ratio is lateral strain to the longitudinal strain, or shear strain to the lateral strain, longitudinal strain to the lateral strain, and finally lateral strain to the volumetric strain. ಏನಿದೆ Poisson's ratio ಏನಿರುತ್ತೆ? Poisson's ratio definition ನಾವು ನೋಡಿದ್ದೀವಿ. It is always lateral strain to the longitudinal strain. Poisson's ratio ಮಾಡ್ಬೇಕಾದ್ರೆ ನಾವೇನು ನೋಡಿದ್ವಿ? ಲ್ಯಾಟ್ರಲ್ ಸ್ಟ್ರೇನ್, ಎರಡು ಟೈಪ್ ಆಫ್ ಲ್ಯಾಟ್ರಲ್ ಸ್ಟ್ರೇನ್ ಬಂದಿದ್ವು ಅಲ್ಲಿ. ಓಕೆ, ಒಂದು ಲಾಂಗಿಟ್ಯೂಡ್ನಲ್ಲಿ ನಾವು ಚೇಂಜ್ ಮಾಡಿದಾಗ ಕರಸ್ಪಾಂಡಿಂಗ್ ವೈ ಆ್ಯಂಡ್ ಝೆಡ್ ಡೈರೆಕ್ಷನ್ ಎರಡು ಡೈರೆಕ್ಷನಲ್ಲಿ ಲ್ಯಾಟ್ರಲ್ ಸ್ಟ್ರೇನ್ ಬಂದಿತ್ತು. ಹೌದಾ? ಸೊ ದ Poisson's ratio is the ratio of lateral strain to the longitudinal
strain. Okay, next, the relationship between Young's modulus and the bulk modulus and Poisson's ratio is given by ಏನಿದೆ the relation between Young's modulus and bulk modulus ನೋಡಿದ್ವಿ. ಆಪ್ಷನ್ಸ್ ಏನಿದಾವೆ ನೋಡ್ರಿ. E equals to 2k into 1 minus 2 mu, E equals to 3k into 1 minus 2 mu, E equals to 2k into 1 minus 2 mu, E equals to 2k into 1 minus 3 mu. ಏನಿದೆ ನೋಡ್ರಿ, ಆನ್ಸರ್ ವಿಲ್ ಬಿ 3k into 1 minus 2 mu. E equals to ಏನಿತ್ತು ನಾವು ರಿಲೇಷನ್ಶಿಪ್ ಮಾಡಿದ್ವಿ ಈಗ ಜಸ್ಟ್ ಹಿಂದೆ ಹೋಗಿ ನೋಡ್ರಿ. E equals to 3k into 1 minus 2 mu. ಅದೇ ಥರ ನೆಕ್ಸ್ಟ್ ಕ್ವಶನ್, ಯು ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ರಿಲೇಷನ್ಶಿಪ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ದಿ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆ್ಯಂಡ್ ದಿ ಬಲ್ಕ್ ಮಾಡ್ಯುಲಸ್. ಫೈನಲಿ ವಿ ಹ್ಯಾವ್ ಸೀನ್ ಲಾಸ್ಟ್ ಇಕ್ವೇಷನ್ ನೋಡಿದ್ವಿ ಏನಿತ್ತು. E equals to 9ck divided by c plus 3k ಇತ್ತು, ಆರ್ ಎಲ್ಸ್ E equals to 9ck divided by 2c plus 3k ಇತ್ತು, E equals to 9ck divided by 3c plus k ಇತ್ತು, E equals to 9ck divided by 3c minus 3k ಇತ್ತು. ಸೊ ಇಟ್ ವಿಲ್ ಬಿ E equals to 9ck divided by c plus 3k. ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ನೋಡಬೇಕಾದ್ರೆ ಸಿ ವಿ ಹ್ಯಾವ್ ಯೂಸ್ಡ್ ಜಿ ಆಸ್ ಎ ಟರ್ಮ್ ಫಾರ್ ದಿ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಮಾಡ್ಯುಲಸ್ ಆಫ್ ರಿಜಿಡಿಟಿಗೆ ನೀವು ಜಿನೂ ಯೂಸ್ ಮಾಡ್ಬೋದು ಅಥವಾ ಸಿನೂ ಯೂಸ್ ಮಾಡ್ಬೋದು. ಕೆಲವೊಂದು ಬುಕ್ಸಲ್ಲಿ ಏನು ಮಾಡಿದ್ದಾರೆ, ಜಿ ಯೂಸ್ ಮಾಡಿದ್ದಾರೆ, ಕೆಲವೊಂದು ಬುಕ್ಕಲ್ಲಿ ಸಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಹಿಯರ್ ಸಿ ಅಂದರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ. Okay, so these are the multiple choice questions. Okay.